ದಯವಿಟ್ಟು ಎಲ್ಲ ದೇಶಭಕ್ತರು ನೋಡಲೇಬೇಕಾಗಿರ್ತಕ್ಕಂಥ ಸಿನಿಮಾ. ಇದು ಸಿನಿಮಾ ಅಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ಇವತ್ತಿನ ನೈಜ ಭಾರತದ ಪರಿಸ್ಥಿತಿಯನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ರಮೇಶ್ ಅವರು. ನಾನು ತುಂಬ ಅವ್ರಿಗೆ ಧನ್ಯವಾದನ ಹೇಳ್ತೀನಿ. ದಯವಿಟ್ಟು ನರೇಂದ್ರ ಮೋದಿ ಅಂತಕ್ಕಂತಹ ಒಂದು ದೇಶಭಕ್ತನನ್ನು ಯಾರೂ ಕೂಡ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಳ್ಕೋಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಈ ನಮೋ ಭಾರತ ಚಲನಚಿತ್ರದಲ್ಲಿ ರಮೇಶ್ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಯುವಕರು, ಹಿರಿಯರು, ಮಹಿಳೆಯರು ಈ ಸರ್ಕಾರದ ಏನೇನು ಸಾಧನೆಗಳಿದೆ ಅನ್ನೋದನ್ನು ಒಂದು 2 ಗಂಟೆಯ ಚಿತ್ರದ ಮೂಲಕ ತಂದಿರತಕ್ಕಂಥ ಇಡೀ ಸಂಪೂರ್ಣ ತಂಡಕ್ಕೆ ಧನ್ಯವಾದಗಳು. ಸೂಪರ್ ಆಗಿದೆ. ನಮ್ಮ ದೇಶದ ಬಗ್ಗೆ, ಮೋದಿ ಬಗ್ಗೆ ಚೆನ್ನಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೂ ನೋಡ್ಬೇಕಂದ್ರೆ ಇನ್ನೊಂದು ಸತಿ ಅಲ್ಲ, ಇನ್ನೂ 10 ಸತಿ ನೋಡಿದ್ರೆ ಚೆನ್ನಾಗಿದೆ. ಯಾಕಂದರೆ ಅದು ನಮ್ಮ ದೇಶದ ಬಗ್ಗೆ, ನಮ್ಮ ಹಳ್ಳಿ ಜನದ ಬಗ್ಗೆ, ಹಳ್ಳಿ ಸೊಡಗು ಬಗ್ಗೆ, ನಮ್ಮ ಅಂದರೆ ಒಂದು ಹೇಳ್ಬೇಕಂದ್ರೆ ಹಳ್ಳಿನಾಗೆ ಯಾವ್ಯಾವ ಉಜ್ವಲ ಯೋಜನೆಗಳು ಮತ್ತು ಇನ್ನು ಇತರಗಳ ಸೌಕರ್ಯ ಇದೆ, ಅದ್ರ ಬಗ್ಗೆ ಮಾಹಿತಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಕೇರ್ಪುರಮಿಂದ ಬಂದಿದ್ದೀವಿ ಈ ಮೂವಿನ ವಾಚ್ ಮಾಡೋಕ್ಕೆ. ರಮೇಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಅವ್ರ ಡೈಲಾಗ್ಗಳು ಮತ್ತು ಅದೆಲ್ಲ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಮೋದಿಜಿ ಬಗ್ಗೆ ಅಂದರೆ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾವ್ಯಾವ ಯೋಜನೆಗಳಿದೆ ಹೆಣ್ಮಕ್ಳಿಗೆ ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ, ಅದು ವಿವರನೂ ಗೊತ್ತಿಲ್ಲ. ಅದ್ರ ಬಗ್ಗೆ ತುಂಬ ಕುಲಂಕುಷವಾಗಿ ನೋಡೋಕ್ಕೆ ಹೋಯಿತು ಅಂದರೆ ವಿವರಗಳೆಲ್ಲ ತುಂಬ ಜನ ತಿಳ್ಕೊಂಡಿದ್ದಾರೆ. ಇದರಿಂದ ತುಂಬ ಚೆನ್ನಾಗಿದೆ ಮೂವಿ. ಡೈಲಾಗ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಹೀರೋಯಿನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ, ತುಂಬ ಸಂತೋಷ ಆಯಿತು ನಮಗೆಲ್ಲ ಇದನ್ನು ವಾಚ್ ಮಾಡಿದ್ದಕ್ಕೆ. ಇನ್ನೂ ತುಂಬ ಹೆಚ್ಚಿನ ಜನ ಇದನ್ನು ವೀಕ್ಷಣೆ ಮಾಡಿ ಮೋದಿಜಿ ಅವ್ರ ಬಗ್ಗೆ ತಿಳ್ಕೊಂಡು ಈ ಸರಿ ಮೋದಿಜಿ ಅವ್ರನ್ನ ಎಲ್ಲರೂ ಗೆಲ್ಲಿಸ್ಕೊಡ್ಬೇಕು ಅಂತ ಎಲ್ಲರಲ್ಲಿ ನಮ್ಮ ಕಳಕಳಿಯ ಮನವಿ ಇದೆ. ಜೈ ಮೋದಿಜಿ. ತುಂಬ ಚೆನ್ನಾಗಿದೆ. ಯಾಕೆಂದರೆ ನಮ್ಮದು ಹೆಣ್ಮಕ್ಳಿಗೆ, ಮನೇಲಿರೋರು ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಇವತ್ತು ನನಗೂ ಎಷ್ಟೋ ವಿಷಯಗಳು ಮೋದಿಜಿ ಅವ್ರದ್ದು ಪ್ರಯೋಜನಗಳು ಗೊತ್ತಾಗಿದೆ. ಸೊ ಹಾಗಾಗಿ ನಮಗೂ ಖುಷಿ ಆಗ್ತಿದೆ. ನಾವು ಇಷ್ಟು ಜನ ಬಂದು ಇಲ್ಲಿ ಹೆಣ್ಮಕ್ಳು ಪ್ರೋತ್ಸಾಹ ಕೊಟ್ಟವರು ಸರ್ಗೋಸ್ಕರ, ರಮೇಶ್ ಸರ್ ಅವ್ರಿಗೋಸ್ಕರ ಮಾಡ್ತಿದ್ದೆ. ಇನ್ನೂ ಹೆಣ್ಮಕ್ಳಿಂದ ನೋಡಬೇಕು, ಎಲ್ಲರೂ ಅವ್ರ ಊರಿನಲ್ಲಿ ಇದನ್ನು ಯೋಜನೆಗಳನ್ನ ಉಪಯೋಗಿಸ್ಬೇಕು ಅಂತ ಕೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಫಿಲಮ್. ನಮೋ ಭಾರತ್ ಮೂವಿ ತುಂಬ ಹಿಟ್ಟಾಗಬೇಕು. ಯಾಕಂದರೆ ಇದು ಜನರನ್ನ ತಲುಪಬೇಕು. ಇದರಲ್ಲಿ ಬರೀ ಸೈನಿಕನಿಗೆ ಮಾತ್ರ ಅಲ್ಲ, ನಮ್ಮ ಮೋದಿಯವರು ಯಾವ ಥರ ಯೋಜನೆಗಳನ್ನು ತಂದಿದ್ದಾರೆ, ಜನರನ್ನ ಎಲ್ಲಿದ್ದವ್ರನ್ನ ಎಲ್ಲಿಗೆ ಕೊಂಡೊಯ್ದಿದ್ದಾರೆ ಅನ್ನೋ ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಎಲ್ಲರೂ ನೋಡುವಂಥ, ಮನೆ ಮಂದಿ ಎಲ್ಲ ಬಂದು ಕುಳಿತು ನೋಡುವಂತಹ ಒಂದು ಮೂವಿಯಾಗಿದೆ. ಹಾಗೆ ಎಲ್ಲರೂ ಕೂಡ ಈ ಯೋಜನೆಯನ್ನು ಫಲವನ್ನು ತಗೋಬೇಕು. ಹಾಗೆ ನಮ್ಮ ಭಾರತವನ್ನು ವಿಶ್ವಗುರು ಮಾಡಬೇಕು. ಮೋದಿನ ಇನ್ನೊಮ್ಮೆ ಜಯಿಸಬೇಕು. ಸರ್, ಸಿನಿಮಾ ಹೇಗಿತ್ತಂತ ಹೇಳೋ ಬಗ್ಗೆ ಫಸ್ಟ್ ಈ ಮೂವಿ ಬಂದು ಆ್ಯಕ್ಚುಲಿ ನಮ್ಮ ರಾಜ್ಯದ ಜನ ಇಂಡಿಯಾ ಜನಕ್ಕೆ ಪ್ಲಸ್ ನಮ್ಮ ಕರ್ನಾಟಕ ಜನಕ್ಕೆ ಒಂದು ಒಳ್ಳೆ ಮಾಹಿತಿ ಇದೆ. ಏನು ಮಾಹಿತಿ ಇದೆ ಅಂದರೆ ಕೊಡ್ತೀನಿ. ಒಂದು ಸೋಲ್ಜರ್ ಅಂದರೆ ಆರ್ಮಿ ಆಫೀಸರು ನಮ್ಮ ಗಡಿ ಕಾಯಕ್ಕೆ ಹೋಗ್ತಾರೆ, ಅಂದರೆ ನಮ್ಮ ದೇಶ ಕಾಯಕ್ಕೆ ನಮ್ಮ ರಾಜ್ಯದಿಂದ ಹೋದಾಗ ಮೋದಿಯವರು ಏನೇನು ಸ್ಕೀಮ್ ಇಟ್ಟಿದ್ದಾರೆ, ಮೋದಿಯವರು ನಮ್ಮ ರಾಜ್ಯಗೋಸ್ಕರ ಏನು ಕೊಟ್ಟಿದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರಿ ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಾಗೋಕ್ಕೆ ಇದರಲ್ಲಿ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ. ಈ ಥರ ಮೂವಿ ನಾನು ಯಾವತ್ತೂ ನೋಡಿಲ್ಲ. ಬಟ್ ಒಂದು ಒಳ್ಳೆ ಯೋಜನೆ ಇದೆ. ಎಂತೆಂಥ ಮೋದಿದು ಯೋಜನೆಗಳು ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೋಸ್ಕರ, ಬಡ ಕುಟುಂಬದಗೋಸ್ಕರ. ಮತ್ತು ಮೇನ್ ಯೂಸ್ ಮಾಡ್ಕೊಬೇಕಾದ್ರೆ ಹಳ್ಳಿ ಜನ. ಯಾಕಂದರೆ ಹಳ್ಳಿ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇದನ್ನು ತಿಳ್ಕೊಂಡ್ರೆ ಮುಂದಕ್ಕೆ ನಮ್ಮ ದೇಶ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಮೋದಿ ಬರ್ಬೇಕಂತ ನಮಗೂ ಆಸೆ. ಯಾಕಂದರೆ ಹಿಂದುತ್ವನ ಎತ್ತಿಡ್ದಿದ್ದಾರೆ ಮೋದಿಯವರು. ನಿಮಗೂ ಗೊತ್ತಿದೆ ಏನಕ್ಕೋಸ್ಕರ ಇದು ಹಿಂಗೆ ಆಗ್ತಿದೆ ಅಂತ. ಇದು ರಾಜಕಾರಣ ಬಗ್ಗೆ ನಾವು ಮಾತಾಡ್ತಿಲ್ಲ. ಇದು ಒಂದು ಮೂವಿನ ಒಂದು ತುಂಬ ಚೆನ್ನಾಗಿ ಒಂದು ಸ್ಪಷ್ಟನಾಗಿ ಎತ್ತಿದ್ದಾರೆ. ಒಂದು ಯೋಧ ಗಡಿಯಲ್ಲಿದ್ದಾಗ ಯೋಧನಿಗೆ ಏನೇನು ಬೆನಿಫಿಟ್ ಕೊಡ್ತಾರೆ ನಮ್ಮ ಸರ್ಕಾರದಿಂದ, ಪ್ಲಸ್ ನಮ್ಮ ಡೆಲ್ಲಿ ಸರ್ಕಾರದಿಂದ ಏನು ಕೊಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ಇಂಥ ಮೂವಿ ಕೊಟ್ಟಿದ್ದಾರೆ. ಇದರ ಡೈರೆಕ್ಟ್ರು, ಪ್ರೊಡ್ಯೂಸರ್ಗೆಲ್ಲ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿದೆ ಸರ್ ಮೂವಿ. 108 ಥಿಯೇಟ್ರದಲ್ಲಿ ನಮೋ ಭಾರತ ಚಲನಚಿತ್ರ ತೆರೆ ಕಾಣ್ತಾ ಇದೆ. ಇವತ್ತು ಬಹಳ ಖುಷಿ ಆಗ್ತದೆ. ಎಲ್ಲ ಜಿಲ್ಲೆಯಲ್ಲೂ ಜನ ಥಿಯೇಟ್ರಿಗೆ ಬರ್ತಾಯಿದ್ದಾರೆ ಮತ್ತು ನಮಗೂ ಇವತ್ತು ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ನಾವು ಶ್ರಮ ವಹಿಸಿ ಕಾಶ್ಮೀರದಲ್ಲಿ ಆ ಕೊರಿ ಚಳಿಯಲ್ಲಿ ನಾವು ಚಿತ್ರೀಕರಣ ಮುಗಿಸ್ಕೊಂಡು ಬಂದು ಈ ಥರ ಒಂದು ಥಿಯೇಟ್ರಲ್ಲಿ ಬಂದು ಈ ತೆರೆ ಮೇಲೆ ನೋಡಬೇಕಾದ್ರೆ ಬಹಳ ಖುಷಿಯಾಯಿತು. ಇವತ್ತಿನ ನಾಡಿನ ಮಠಾಧೀಶರು, ಹಿರಿಯ ಮಠಾಧೀಶರೆಲ್ಲ ಬಂದಿದ್ದರು. ಅವರು ಕೂಡ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ನಂದು ಕೇಳ್ಕೊಳ್ಳೋದೇನೆಂದರೆ, ಜನ ಇವತ್ತು ಏನು ದೇಶಭಕ್ತರು, ಎಲ್ಲ ವರ್ಗದ ಜನವು ಕೂತ್ಕೊಂಡು ನೋಡುವಂಥ ಈ ಚಲನಚಿತ್ರ ಆಗಿದೆ. ಹೀಗಾಗಿ ಎಲ್ಲರೂ ಕುಟುಂಬ ಸಮೇತ ಬಂದು ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಬೇಕು.